ಸಮಸ್ತ ಕರ್ನಾಟಕ ಜನತೆಗೂ ಹಾಗೂ ಫಸ್ಟ್ PU ಸೆಕೆಂಡ್ PU ವಿದ್ಯಾರ್ಥಿಗಳಿಗೂ ಸ್ವಾಗತ ಸುಸ್ವಾಗತ ನಮ್ಮ ಮೆಡಿಕಾನ್ ಓವರ್ಸೀಸ್ ಯೂಟ್ಯೂಬ್ ಚಾನಲ್ಗೆ. ನಾನು ಡಾಕ್ಟರ್ ವೀರೇಶ್ YMR, ಮೆಡಿಕಾನ್ ಓವರ್ಸೀಸ್ ಡೆಪ್ಯೂಟಿ ಡೈರೆಕ್ಟರ್. ನಾನು ಇವತ್ತಿರೋದು TBC ಜಾರ್ಜಿಯಾದಲ್ಲಿ ವಿತ್ ಮೈ ಡಾಕ್ಟರ್ ಲಕ್ಷ್ಮೀಕಾಂತ್ ರೆಡ್ಡಿ ಸರ್, ಡೈರೆಕ್ಟರ್ ಆಫ್ ಮೆಡಿಕಾನ್ ಓವರ್ಸೀಸ್ ಬ್ಯಾಂಗ್ಳೂರು ರಾಜಾಜಿನಗರ್, ವಿತ್ ಮೈ ಫ್ಯೂಚರ್ ಡಾಕ್ಟರ್ಸ್ ಡಾಕ್ಟರ್ ಲಿಖಿತ್ ಆ್ಯಂಡ್ ಕಿಶನ್ ಆ್ಯಂಡ್ ದೀಪ್ತಿ ಆ್ಯಂಡ್ ವಚನ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲಕ್ಷ್ಮೀಕಾಂತ್ ರೆಡ್ಡಿ, ಡೈರೆಕ್ಟರ್ ಮೆಡಿಕಾನ್ ಓವರ್ಸೀಸ್. ಇವತ್ತು ನಾನು ಜಾರ್ಜಿಯಾ ಕ್ಯಾಪಿಟಲ್ ಸಿಟಿ ಟಿಬ್ಲಿಸಿಯಲ್ಲಿ ಇದ್ದೀನಿ. ನಮ್ಮ ಜೊತೆಗೆ ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಾರೆ, ಡಾಕ್ಟರ್ ವೀರೇಶ್, ಡಾಕ್ಟರ್ ಕಿಶನ್, ಡಾಕ್ಟರ್ ದೀಪ್ತಿ, ಡಾಕ್ಟರ್ ವಚನ ಆ್ಯಂಡ್ ಡಾಕ್ಟರ್ ಲಿಖಿತ್. ಸೊ ಈ ವರ್ಷ ನಾವು ಇನ್ನೂ ಒಂದು ಹೊಸ ಸ್ಟೆಪ್ ಏನಂದರೆ ಮೆಡಿಕಾನ್ ಓವರ್ಸೀಸ್ ಮುಖಾಂತರ ಒಂದು ಹಾಸ್ಟೆಲ್ನ ಮಾಡಿದ್ವಿ. ಅದಕ್ಕೆ ಹೆಸರು ಮೆಡಿಕಾನ್ ಹಾಸ್ಟೆಲ್ ಅಂತ. ಸೊ ನಮ್ಮೆಲ್ಲ ಸ್ಟೂಡೆಂಟ್ಸ್ಗೆ ಟಿಬ್ಲಿಸಿಯಲ್ಲಿ ಜಾರ್ಜಿಯಾದಲ್ಲಿ ಒಳ್ಳೆ ಸಪೋರ್ಟ್ ಕೊಡೋ ಥರ ಪ್ಲ್ಯಾನ್ ಇದೆ. ನೆಕ್ಸ್ಟ್ ಫರ್ದರ್ ಸ್ಟೆಪ್ಸ್ ವಿಲ್ ಟೇಕ್ ಕೇರ್. ಸೊ ನಮ್ಮ ಜೊತೆ ಇವತ್ತು ಡಾಕ್ಟರ್ ಲಕ್ಷ್ಮೀಕಾಂತ್ ಸರ್ ಇದ್ದಾರೆ. ಸೊ ಸರ್, ಈ ವರ್ಷ 2025ಅಲ್ಲಿ ಎಷ್ಟೋ ಜನ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀರಾ ಈ ಸಲ. ಸೊ ಈ ವರ್ಷದಲ್ಲಿ ನೀವು ಒಂದು ಸ್ಟೆಪ್ ಏನಪ್ಪ ಅಂತಂದರೆ ಮೆಡಿಕಾನ್ ಹಾಸ್ಟೆಲ್ ಕೂಡ ಓಪನ್ ಮಾಡಿದ್ದೀರಾ. ಸೊ ಏನು ಅನ್ಸುತ್ತೆ ಸರ್ ಅದ್ರ ಬಗ್ಗೆ? ನಮಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಈಗ ನಮ್ಮ ಸ್ಟೂಡೆಂಟ್ಸ್, ಕರ್ನಾಟಕ ಸ್ಟೂಡೆಂಟ್ಸ್ಗೆ ನಾವು ಒಂದು ಅಡ್ಮಿಷನ್ಸ್ ಮಾತ್ರ ಅಲ್ಲ, ಇಲ್ಲಿ ಬಂದಾಗ ಅವ್ರಿಗೆ ಅಕಾಮಿಡೇಷನು, ಫುಡ್ಡು ಎಲ್ಲ ಪ್ರೊವೈಡ್ ಮಾಡ್ತಾಯಿದ್ವಿ. ಅದಕ್ಕೆ ನಾವು ಅದಕ್ಕೋಸ್ಕರನೇ ಒಂದು ಹಾಸ್ಟೆಲ್ ತೊಗೊಂಡು ನಾವೇ ಕನ್ನಡಿಗರಿಗೋಸ್ಕರ ಒಂದು ಹಾಸ್ಟೆಲ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ವಿ. ಮತ್ತು ನಮ್ಮ ಕರ್ನಾಟಕದಿಂದನೇ ಅಡುಗೆ ಮಾಡೋರು ಬರ್ತಾರೆ. ಸೊ ವರ್ಕರ್ಸ್ ನಮ್ಮ ಕರ್ನಾಟಕದಿಂದನೇ ಇರ್ತಾರೆ. ಸೊ ಅದು ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನಾವು ಇದು ಆಲ್ಮೋಸ್ಟ್ ಒಂದು 16 ವರ್ಷದಿಂದ ಮಾಡ್ತಾಯಿದ್ವಿ. ಬಟ್ ಇದು ಹಾಸ್ಟೆಲ್ ಮಾಡೋದು ಇದೆಲ್ಲ ಸೊ ಹಳೆ ಸ್ಟೂಡೆಂಟ್ಸ್ ನೋಡಿಬಿಟ್ಟು ಅವ್ರ ಪ್ರಾಬ್ಲಮ್ಸು ಇವೆಲ್ಲ ರೆಕ್ಟಿಫೈ ಮಾಡಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡು ನಾವು ಹಾಸ್ಟೆಲ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ಸ್ಟೂಡೆಂಟ್ಸ್ಗೆ ಈ ಅಫಿಷಿಯಲ್ ಸೌತ್ ಇಂಡಿಯನ್ ಫುಡ್ ಸಿಗುತ್ತೆ. ಎಸ್ಪೆಷಲಿ ಕರ್ನಾಟಕದಿಂದ ಅಡುಗೆ ಮಾಡೋರು ಬಂದಾಗ ಇನ್ನು ತುಂಬ ಖುಷಿ ಪಡ್ತಾಯಿದ್ರು ಮಕ್ಕಳೆಲ್ಲ. ಸೊ ಅದು ನಮ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಸೊ ಹೌದು ಸರ್, ನೀವು ಹೇಳಿದ ಪ್ರಕಾರ ಒಬ್ಬ ಪೇರೆಂಟ್ಸ್ ಆಗಿ ಇಂಡಿಯಾದಿಂದ ಒಬ್ಬ ಮಕ್ಕಳನ್ನ ಕಳಿಸ್ಬೇಕಂತಂದರೆ ಹಾಸ್ಟೆಲ್ ಈಸ್ ವೆರಿ ಇಂಪಾರ್ಟೆಂಟು. ಫಸ್ಟ್ ಪ್ರಿಫರೆನ್ಸ್ ಹೌದು. ಯಾವ ಕಾಲೇಜಲ್ಲಿ ಓದ್ತಿದ್ದಾರೆ, ಯಾವ ಥರ ಪ್ರೊಸೀಜರ್ ಮಾಡಿ ಕನ್ಸಲ್ಟೆನ್ಸಿಯವ್ರು ಕಳಿಸ್ತಾರೆ, ಅದು ಕೂಡ ಮುಖ್ಯನೇ. ಬಟ್ ಗರ್ಲ್ಸು ಬಾಯ್ಸಿಗಾದರೂ ಕೂಡ ಫಸ್ಟು ಮೇನು ಇಂಪಾರ್ಟೆಂಟ್ ಅವ್ರದ್ದು ಹೆಲ್ತ್ ಕೂಡ. ಸೊ ಹಂಗಾಗಿ ಈ ವರ್ಷದಲ್ಲಿ 2025ಅಲ್ಲಿ ಇದೊಂದು ಮೆಡಿಕಾನ್ ಓವರ್ಸೀಸಿಗೆ ಒಂದು ಸ್ಟೆಪ್ ಬಂದಿರೋದು ನಮಗೂ ಕೂಡ ಪಾಸಿಟಿವ್. ಆ್ಯಸ್ ವೆಲ್ ಆ್ಯಸ್ ಯಾವ ಸ್ಟೂಡೆಂಟ್ಸ್ ಬರ್ತಿದ್ದಾರೋ ಕರ್ನಾಟಕದಿಂದ, ಆಲ್ ಓವರ್ ಕರ್ನಾಟಕದಿಂದ, ಅವರಿಗೂ ಕೂಡ ಒಂದು ಪ್ಲಸ್ ಪಾಯಿಂಟು. ಹಾಗೂ ಪೇರೆಂಟ್ಸಿಗೂ ಕೂಡ ಇದೊಂಥರ ಪಿಲ್ಲರ್ ಇದ್ದಂಗೆ. ಸೊ ಸ್ಟೂಡೆಂಟ್ಸಿಗೆ ಮೊದಲಾದರೆ ಯಾವ ಥರ ಇತ್ತು ಅಂದರೆ ಇಲ್ಲಿ ಬೇರೆ ಹಿಂದಿ ಹಾಸ್ಟ್ಲು ಅದು ಇದು ಅಂತ ಹೇಳ್ತಿದ್ರು. ಸೊ ಬಟ್ ಈ ಸಲ ಮೆಡಿಕಾನ್ ಓವರ್ಸೀಸಿಂದನೇ ಮೆಡಿಕಾನ್ ಹಾಸ್ಟ್ಲು ಕೂಡ ಎಸ್ಟಾಬ್ಲಿಷ್ ಆಗಿದೆ TBC ಜಾರ್ಜಿಯಾದಲ್ಲಿ. ಮೆಡಿಕಾನ್ ಓವರ್ಸೀಸ್ ಅವರು ಹಾಸ್ಟೆಲ್ ತೆಗೆದಿದ್ದಾರೆ. ಸೊ ನಮಗೆ ಪೇರೆಂಟ್ಸಿಗೆ ಯಾವ ಥರ ತೊಂದರೆನೂ ಇರಲ್ಲ, ಅವ್ರಿಗೊಂದು ನಂಬಿಕೆ ಸರ್. ಇದು ನಾಟ್ ಓನ್ಲಿ ಫಾರ್ 2025, ಇದು ಎಲ್ಲ ಸ್ಟೂಡೆಂಟ್ಸ್ 2020ಇಂದ ಯಾರ್ಯಾರು ಜಾಯ್ನ್ ಆಗಿದ್ದಾರೆ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್, ಸಿಕ್ಸ್ತ್ ಇಯರ್ ತನಕ, ಅಂದರೆ 2020ಇಂದ ಯಾರ್ಯಾರು ಅಡ್ಮಿಷನ್ ಅವರೆಲ್ಲ ಈಗ ನಮ್ಮ ಹಾಸ್ಟೆಲಲ್ಲೇ ಇದ್ದಾರೆ. ಸೊ ಎಲ್ಲ ಸ್ಟೂಡೆಂಟ್ಸ್ಗೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ನು ಹಾಸ್ಟೆಲಲ್ಲಿ ಇದ್ದಾರೆ, ಫೋರ್ತ್ ಇಯರ್, ಫಿಫ್ತ್ ಇಯರ್ ಸ್ಟೂಡೆಂಟ್ಸ್ನು ಇದ್ದಾರೆ. ಸೊ ಈ ಹೊಸ ಸ್ಟೂಡೆಂಟ್ಸ್ಗೆ ಇನ್ನೂ ಒಂದು ಎಂಕರೇಜ್ಮೆಂಟ್. ಸೊ ಮೆಡಿಕಾನ್ ಓವರ್ಸೀಸಿಗೆ 2025ಇಂದ ಮೆಡಿಕಾನ್ ಹಾಸ್ಟೆಲ್ ಕೂಡ ಅಟ್ಯಾಚ್ ಆಗಿದೆ. ಸೊ ಗುಡ್ ಸರ್, ಗುಡ್. ಸೊ ಪೇರೆಂಟ್ಸಿಗೆ ಕೂಡ ಒಂದು ಒಳ್ಳೆ ಹೋಪ್ ಬರುತ್ತೆ, ನಮ್ಮ ಮಕ್ಕಳನ್ನ ಮೆಡಿಕಾನ್ ಓವರ್ಸೀಸ್ ಅವರಿಗೆ ಬಿಟ್ಟರೆ ಸೊ ದೇ ವಿಲ್ ಟೇಕ್ ಕೇರ್ ಅಂತ ಇನ್ ಅಬ್ರಾಡ್ ಆಲ್ಸೋ. ಇಲ್ಲಿ ನಮ್ಮದು ಒಂದು Medicon.GELLC ಅಂತ ಒಂದು ಕಂಪೆನೂ ಮಾಡಿದ್ವಿ. ಆ ಕಂಪನಿ ಜೊತೆಗೆ ಮೆಡಿಕಾನ್ ಓವರ್ಸೀಸ್ ಇರುತ್ತೆ. ನಮ್ಮದು ಆಫೀಸ್ನು ಜಾರ್ಜಿಯಾ TBCಯಲ್ಲಿದೆ. ಸೊ ಎರಡು ಇರ್ತವೆ. ಅಡ್ಮಿಷನ್ಸ್ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಮಾಡ್ತಾಯಿದ್ವಿ ಎಂಟೈರ್ ಜಾರ್ಜಿಯಾದಲ್ಲಿ. ಸೊ ಇನ್ನು ಫ್ಯೂಚರಲ್ಲಿ ಇನ್ನೂ ಬೇರೆ ಬೇರೆ ವರ್ಕ್ಸ್ನು ಮಾಡೋ ಪ್ಲ್ಯಾನ್ ಇದೆ. ಸ್ಟೂಡೆಂಟ್ಸ್ಗೆ ಏನೇನು ಬೇಕಾಗುತ್ತೋ ಅವೆಲ್ಲ ನಾವು ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಫೈನಲಿ ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಫಾರ್ ಓಪನಿಂಗ್ ಮೆಡಿಕಾನ್ ಹಾಸ್ಟೆಲ್. ಸೊ ಈಗ ನಮ್ಮ ಜೊತೆಗೆ ನಮ್ಮ ಫ್ಯೂಚರ್ ಡಾಕ್ಟರ್ಸ್ ಕೂಡ ಆ್ಯಡ್ ಆಗಿದ್ದಾರೆ. ಸೊ ಬನ್ನಿ ಮಾತಾಡ್ಸೋಣ ಅವರಿಗೆ. ನಿಮ್ಮ ಹೆಸರೇನು? ಹಲೋ, ನನ್ನ ಹೆಸರು ಕಿಶನ್. ನನ್ನ ಹೆಸರು ವಚನ. ನೀನು ಯಾವ ಊರಿಂದ ಬಂದಿರೋದು? ನಾನು ಬೆಂಗಳೂರಿಂದ. ನಾನು ಕೂಡ ಬೆಂಗಳೂರು. ಸೊ ನೀವು ಫಸ್ಟ್ ಆಫ್ ಆಲ್ ಇಲ್ಲಿ ಹೇಗೆ ನಿಮ್ಮ ಪ್ರೋಸೆಸ್ ಆಯಿತು, ಏನು ಮೆಡಿಕಲ್ ಮಾಡಬೇಕು ಅಂತ ಯಾವಾಗ ನೀವು ಅಂದ್ಕೊಂಡ್ರಿ? ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ನೀಟಲ್ಲಿ ನಿಮ್ಮ ಸ್ಕೋರ್ಸ್ ಎಷ್ಟು? ನಂದು 512 ಬಂತು. ನಾನು 480 ಬಂದಿತ್ತು. ಸೊ ನಿಮ್ಮದು ಆಂಬಿಷನ್ ಇದ್ದದ್ದು MBBS ಮಾಡಬೇಕಂತನೇನಾ? ಹೌದು. ಹೌದು. ಸೊ ಫಸ್ಟ್ ಆಫ್ ಆಲ್ ನೀವು ಜಾರ್ಜಿಯಾ ಯಾಕೆ ಚೂಸ್ ಮಾಡಿದ್ದು?
ಬಿಕಾಸ್ ಇದು ಒನ್ ಆಫ್ ದಿ ಲೈಕ್ ಸೇಫೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ, ಅದಕ್ಕೆ ಜಾರ್ಜಿಯಾ ಆ್ಯಂಡ್ ಮತ್ತು ಲೈಕ್ ಇಲ್ಲೆಲ್ಲ ಟೀಚಿಂಗ್ ಎಲ್ಲ ಇಂಗ್ಲೀಷಲ್ಲಿದೆ ಅಂತ. ಸೊ ನಮಗೆ ಇಂಡಿಯನ್ಸಿಗೆ ಲೈಕ್ ಭಾಳ ಹೆಲ್ಪ್ ಆಗುತ್ತೆ ಅಂತ ಟೀಚಿಂಗ್ ವೈಸ್ ಎಲ್ಲ. ಸೊ ಅದಕ್ಕೆ ಜಾರ್ಜಿಯಾ ಚೂಸ್ ಮಾಡಿದ್ದು. ಮತ್ತು ಅದು NMC ಗೈಡ್ಲೈನ್ಸಲ್ಲೂ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ನೀವು ಜಾರ್ಜಿಯಾನ ಹೇಗೆ ಸೆಲೆಕ್ಟ್ ಮಾಡಿದ್ದು, ಅದಾದಮೇಲೆ ನೀವು ಯೂನಿವರ್ಸಿಟಿಗಳ್ನ ಹೇಗೆ ನೀವು ಚೂಸ್ ಮಾಡ್ಕೊಂಡಿದ್ದು, ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅದಾದಮೇಲೆ ನೀವು ಇಂಡಿಯಾದಿಂದ ಪ್ರೋಸೆಸ್ ಆಗಿದೆ ಹೇಗೆ, ಅದನ್ನು ನೀವು ನಿಮ್ಮ ಒಪಿನಿಯನ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದಾ? ಸೊ ಇವಾಗ ನಾವು ಫಸ್ಟ್ ನೀಟೆಲ್ಲ ಮುಗಿಸಿದಾದ್ಮೇಲೆ ಫಸ್ಟ್ ನಾವು ನೋಡಿದೆ ಕಟ್ ಆಫ್ ತುಂಬ ಹೈ ಇತ್ತು. ಪ್ಲಸ್ ನಮ್ಮದು ಜನರಲ್ ಕ್ಯಾಟಗರೀಸಲ್ಲೆಲ್ಲ ಸಿಗೋದು ಡೌಟ್ ಇತ್ತು. ಅದಕ್ಕೆ ನಾವು ಗೂಗಲಲ್ಲಿ ಆಪ್ಷನ್ಸ್ ನೋಡಿದ್ವಿ, ಲೈಕ್ ಅಬ್ರಾಡ್ಗೆ ಹೋಗಿ ಹೆಂಗೆ ಓದೋದು, ಹೆಂಗೆ ಅದ್ರ ಪ್ರೊಸೆಸಿಂಗ್ ಎಲ್ಲ. ಆವಾಗ ನಮಗೆ ಲಕ್ಷ್ಮೀಕಾಂತ್ ಸರ್ ಅವ್ರದ್ದು ಮೆಡಿಕಾನ್ ಓವರ್ಸೀಸ್ ಗೊತ್ತಾಯಿತು. ಸೊ ನಾವು ಹಂಗೆ ಡೈರೆಕ್ಟಾಗಿ ಬ್ರಾಂಚ್ಗೆ ಅಪ್ರೋಚ್ ಮಾಡಿ ಸರ್ ಹತ್ರನೇ ಡೌಟ್ಸ್ ಎಲ್ಲ ಕೇಳಿದ್ರಿ, ಲೈಕ್ ಹೆಂಗೆ ಹೋಗೋದು, ಹೆಂಗೆ ಮಾಡೋದು ಅಂತ ಎಲ್ಲ. ಆವಾಗ ಸರ್ ನಮಗೆ ಕ್ಲಿಯರ್ ಕಟ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟರು, ಲೈಕ್ ಇಲ್ಲಿ ಮೆಡಿಕಾನ್ ಓವರ್ಸೀಸ್ ಕಡೆಯಿಂದ ನಾವು ಏಜೆನ್ಸಿ ಆಗಿ ನಿಮ್ಮನ್ನ ಡೈರೆಕ್ಟಾಗಿ ನಿಮ್ಗೆ ಬೇಕಾಗಿರೋ ಕಾಲೇಜಸ್ ಬಗ್ಗೆನೂ ಸರ್ ಹೇಳಿದ್ರು, ಯಾವ ಕಾಲೇಜಸ್ ಇದೆ, ಪ್ರೊಸೀಜರ್ಸ್ ಎಲ್ಲ ಹೆಂಗೆ ಕಾಲೇಜಸ್ಸಲ್ಲಿ ಅಂತೇಳಿ ಸರ್ ನಮಗೆ. ಇವಾಗ ನಾವಿಬ್ಬರು ಜಾರ್ಜಿಯನ್ ಅಮೆರಿಕನ್ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡಿದ್ವಿ, ಬಂದು ಆಲ್ಮೋಸ್ಟ್ 2 months ಆಗ್ತಾ ಇದೆ. ಸರ್ ನಮಗೆ ಇಲ್ಲಿ ಬೇಕಾಗಿರೋ ವ್ಯವಸ್ಥೆ, ಅಕಾಮಿಡೇಷನ್ಸ್, ಫುಡ್ ಎಲ್ಲ ನೋಡ್ಕೊಂಡಿದ್ದಾರೆ. ಸರಿ ನೋಡ್ಕೊತಾ ಇದ್ದಾರೆ. ಸೊ A to Z ಮೆಡಿಕಾನ್ ಓವರ್ಸೀಸ್ is supporting to you people, right? Yes. So about the hostel, ವಚನ ನೀನು ಏನು ಹೇಳ್ಬೋದು ಹಾಸ್ಟೆಲ್ ಬಗ್ಗೆ? ಹಾಸ್ಟೆಲ್ ಬಗ್ಗೆ ಲೈಕ್ ಇಂಡಿಯನ್ಸಿಗೆ ಲೈಕ್ ನಮ್ಮ ಹಾಸ್ಟೆಲ್ ಭಾಳ ಫ್ರೆಂಡ್ಲಿ ಇದೆ, ಆ್ಯಂಡ್ ಎಸ್ಪೆಷಲಿ ಕರ್ನಾಟಕದವರಿಗೆ. ಯಾಕಂದರೆ ಇಲ್ಲಿ ನಮ್ಮದೆಲ್ಲ ಫುಡ್ಡು, ನಮ್ಮದು ಶೆಫ್ ಎಲ್ಲ ಸೌತ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯನ್ ಶೆಫ್ಸ್ ಇಬ್ಬರು ಇದ್ದಾರೆ. ಆ್ಯಂಡ್ ಸೊ ಅದಕ್ಕೆ ಫುಡ್ಡೆಲ್ಲ ಲೈಕ್ ನಮ್ಮ ಇಂಡಿಯನ್ಸಿಗೆ ಹೊರಗಡೆ ಬಂದಾಗ ಫುಡ್ ಪ್ರಾಬ್ಲಮ್ ಭಾಳ ಆಗುತ್ತೆ. ಬಟ್ ನಮ್ಮ ಹಾಸ್ಟೆಲಲ್ಲಿ ಆಗಲ್ಲ, ಯಾಕಂದರೆ ಎಲ್ಲ ಇಂಡಿಯನ್ ಫುಡ್ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಬೇರೆ ಎಲ್ಲ ಅಕಾಮಿಡೇಷನ್ಸ್ ಎಲ್ಲ ಭಾಳ ಚೆನ್ನಾಗಿದೆ. ಸೊ ನಮ್ಮ ಹಾಸ್ಟೆಲ್ ಇಸ್ ವೆರಿ ಗುಡ್. ಅಬೌಟ್ ದ ಸೇಫ್ಟಿ, ಫಾರ್ ಎಕ್ಸಾಂಪಲ್ ಗರ್ಲ್ಸಿಗೆ ಎಷ್ಟೋ ಪೇರೆಂಟ್ಸ್ಗಳು ಗರ್ಲ್ಸು ಸೇಫ್ಟಿ ಇರಲ್ಲ, ಸೊ ನಾವು ಅಬ್ರಾಡಿಗೆ ಕಳಿಸ್ಬೋದಾ, ಆ ಥರ ಎಲ್ಲ ಕ್ವಶನ್ ಮಾರ್ಕ್ ಇರುತ್ತೆ. ಸೊ ಫಾರ್ ದ್ಯಾಟ್ ಪೇರೆಂಟ್ಸ್ಗೆ ನೀನು ಆ್ಯಸ್ ಎ ಗರ್ಲ್ ಆಗಿ ಏನು ಸಜೆಸ್ಟ್ ಮಾಡ್ತೀಯಾ? ಆಲ್ರೆಡಿ ನೀನು 2 months ಇದೆಯಾ ಅಂತ ಹೇಳ್ತಿದ್ಯಾ. ಸೊ ಹಾಗಾಗಿ ಆ ಪೇರೆಂಟ್ಸಿಗೆ ಒಂದು ಮೆಸೇಜ್ ಏನು ಕೊಡ್ಬೋದು ನೀನು, ಒಂದು ಹುಡುಗಿಯಾಗಿ ಇಲ್ಲಿ ಬಂದು ಓದ್ಕೊಂಡ್ಬಿಟ್ಟು ಆರಾಮಾಗಿ ಇರ್ಬೋದು ವಿತ್ ಸೇಫ್ಟಿಯಾಗಿ? ಸೊ ಜಾರ್ಜಿಯಾ ಇವಾಗ ಕಿಶನ್ ಹೇಳಿದ್ದು, ನಾವು ಆಲ್ರೆಡಿ ಬಂದು 2 months ಆಯಿತು. ಇಲ್ಲಿ ಇಟ್ ಈಸ್ ಒನ್ ಆಫ್ ದಿ ರಿಯಲಿ ಸೇಫೆಸ್ಟ್ ಕಂಟ್ರೀಸ್. ಇಲ್ಲಿ ಲೈಕ್ ಇವನ್ ನಾವು ನೈಟ್ ಟೈಮಲ್ಲೂ ನಾವೇನಾದರೂ ಹೊರಗಡೆ ಹೋಗ್ಬಿಟ್ಟು ಲೈಕ್ ಹುಡುಗಿರು ಜಸ್ಟ್ ಹೊರಗಡೆ ಹೋಗ್ಬಿಟ್ಟು ಏನಾದರೂ ಇದು ಮಾಡ್ತೀವಿ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಇಟ್ ಈಸ್ ರಿಯಲಿ ಸೇಫ್. ಆಮೇಲೆ ಸೊ ಏನು ತೊಂದರೆ ಇಲ್ಲ ಸೇಫ್ಟಿ ಇಶ್ಯೂಸ್ ಅಂತ, ಯಾಕಂದರೆ ಇಟ್ಸ್ ಎ ರಿಯಲಿ ಸೇಫ್ ಕಂಟ್ರಿ. ಸೊ ಹುಡುಗಿರ್ನ ಒಬ್ಬರೇ ಹೆಂಗೆ ಕಳ್ಸೋದು ಅದೆಲ್ಲ ಏನೂ ಟೆನ್ಷನ್ ತಗೊಳ್ಳೋದು ಅಂತ ನೆಸೆಸಿಟಿ ಇಲ್ಲ. ಆಮೇಲೆ ನಮ್ಮ ಹೆಂಗಾದರೂ ಸರ್ ಇರ್ತಾರೆ, ನಮ್ಮ ಹಾಸ್ಟೆಲ್ ಇದೆ, ನಮ್ಮ ಸೀನಿಯರ್ಸ್ ಇರ್ತಾರೆ, ಎಲ್ಲ ಹೆಲ್ಪ್ ಮಾಡ್ತಾರೆ ಎಲ್ಲ ರೀತಿಯಿಂದ, ಎಲ್ಲ ಕಡೆಯಿಂದ. ಸೊ ಅದಕ್ಕೆ ಏನೂ ತೊಂದರೆ ಆಗಲ್ಲ. ಸೊ ಅಬೌಟ್ ಯು, ಯಾವ ಥರ ನೀನು ಜಾರ್ಜಿಯಾಗೆ ಬಂದ ಮೇಲೆ ಸೊ ನಿಂದ ಪ್ರೊಸೀಜರ್ಸ್ ವರ್ಕ್ಸ್? ಈಗ ನಾವು ಫಾರ್ ಎಕ್ಸಾಂಪಲು ಫ್ರಮ್ ಇಂಡಿಯಾದಿಂದ ವೀಸಾ ಮಾಡಿಸ್ಬಿಟ್ಟು ನಿನಗೆ ಕಳಿಸಿದ್ರು. ಸೊ ಅದಾದಮೇಲೆ ಇಲ್ಲಿ ಏನೇನು ಪ್ರೊಸೀಜರ್ಗಳು ಮಾಡ್ತಿದ್ದಾರೆ ಮೆಡಿಕಾನ್ ಓವರ್ಸೀಸ್ ಅವರು, ನೀನು ಎಕ್ಸ್ಪ್ಲೇನ್ ಮಾಡ್ಬೋದಾ? ಸೊ ನಾವು ಅಲ್ಲಿ ಇಂಡಿಯಾದಲ್ಲಿದ್ದಾಗ ಫಸ್ಟ್ ವೀಸಾ ಆಫೀಸ್ ಕರ್ಕೊಂಡೋಗಿ ವೀಸಾದೆಲ್ಲ ಮಾಡಿಸಿದ್ರು ಸರ್. ವೀಸಾಗೆ ಬೇಕಾಗಿರೋ ಪ್ರೊಸೀಜರ್ಸ್ ಎಲ್ಲ ಮಾಡಿಸಿ ಮುಗಿಸಿದ್ರು. ಅದಾದಮೇಲೆ ನಮಗೆ ಡೈರೆಕ್ಟಾಗಿ ಮನೆಗೆ ಪಾಸ್ಪೋರ್ಟ್ ಜೊತೆಗೆ ವೀಸಾ ಪೋಸ್ಟ್ ಆಯಿತು. ಸೊ ಆಗಿದ್ದು 1 week ಒಳಗಡೆ ನಾವು ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿ ಜಾರ್ಜಿಯಾಗೆ ಫ್ಲೈ ಮಾಡಿದ್ವಿ. ಇಲ್ಲಿ ಬಂದಂಗೆ ಸರ್ ಆಲ್ರೆಡಿ ನಮ್ಗೆ ಬರೋಕ್ಕಿಂತ ಮುಂಚೆ ಸರ್ ಬಂದು ಇಲ್ಲೆಲ್ಲ ಹಾಸ್ಟೆಲ್ಗೆ ನಮ್ಗೆ ಬೇಕಾಗಿರೋ ರೂಮ್ಸ್ ಎಲ್ಲ ರೆಡಿ ಮಾಡಿ ಇಕ್ಕಿದ್ರು. ಬಂದಂಗೆ ನಮ್ಮನ್ನ ಕರ್ಕೊಂಡು ಹಾಸ್ಟೆಲ್ಗೆ ಕರ್ಕೊಂಡೋಗಿ ಅಲ್ಲಿ ನಮ್ಗೆ ಬೇಕಾಗಿದ್ದ ಐಟಮ್ಸು ಏನೇನು ಲೈಕ್ ಬೆಡ್ ಸ್ಪ್ರೆಡ್ಸ್, ಆಮೇಲೆ ನಮ್ಗೆ ಬೇಕಾಗಿದ್ದು ನೆಸೆಸರಿ ಐಟಮ್ಸ್, ಬ್ಲ್ಯಾಂಕೆಟ್ಸ್, ಅದು ಇದು ಲೈಕ್ ಪಿಲೋಸ್ ಎಲ್ಲ ರೆಡಿ ಮಾಡಿ ಹಾಸ್ಟೆಲ್ ಅಕಾಮಿಡೇಷನ್ಸ್ ರೆಡಿ ಆಗಿತ್ತು. ಸೊ ನಮಗೆ ಸ್ಮೂತಾಗಿ ಆಯಿತು, ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಅದಾಗಿದ್ದಾದಮೇಲೆ ಇಲ್ಲಿ ಬೇಕಾಗಿರೋ ಟೆಂಪರರಿ ರೆಸಿಡೆನ್ಸಿ ಕಾರ್ಡು ಮಾಡಿಸ್ಕೊಂಡಿದ್ದಾರೆ ಸರ್. ನಮಗೆ ಸ್ಟೂಡೆಂಟ್ ಕಾರ್ಡು, ಆಮೇಲೆ ಬ್ಯಾಂಕ್ ಅಕೌಂಟು, ಸಿಮ್ ಎಲ್ಲ. ಸೊ A to Z ಆಗಿ ಎಲ್ಲ ಕನ್ಸಲ್ಟೆನ್ಸಿಯವರು ಹೇಳ್ತಾರೆ ನಾವು ಎಲ್ಲದು ಮಾಡಿಸ್ತೀವಿ ಅಂತ. ಮೆಡಿಕಾನ್ ಓವರ್ಸೀಸ್ನವ್ರು ಮಾಡಿಸ್ತಿದ್ದಾರಾ? ಇಲ್ಲ, ಮಾಡಿಸ್ತಿದ್ದಾರೆ ಎಲ್ಲ ಪ್ರತಿಯೊಂದು ಸ್ಟೂಡೆಂಟಿಗೆ. ಓಕೆ, ಪೇರೆಂಟ್ಸಿಗೆ ಏನು ಮೆಸೇಜ್ ಹೇಳ್ಬೇಕಂತಂದರೆ, ಸೊ ಇಲ್ಲಿ ಪ್ರತಿಯೊಂದು 100 to 150 ಮೀಟರಲ್ಲಿ ಎಲ್ಲ ಕಡೆಗೂ ಪೊಲೀಸ್ ಸ್ಟೇಷನ್ ಇದೆ. ಸೊ ನಾವು ನೋಡಿರೋದು, ನಾನು ಆಲ್ಮೋಸ್ಟ್ ಆಲ್ರೆಡಿ 6 yearsಯಿಂದ ಇಲ್ಲಿರೋದು. ಸೊ ಯಾವ ಹುಡುಗಿಗೂ ತೊಂದರೆ ಆಗಲ್ಲ. ಸೊ ಆಲ್ಮೋಸ್ಟ್ ಕಂಪೇರ್ ಮಾಡಿದರೆ
ಮೆಜಾರಿಟಿ ಗರ್ಲ್ಸೇ ಬರ್ತಿರೋದು ಮೆಜಾರಿಟಿ ಕಾಲೇಜಸ್ಗಳಿಗೆ ಕಂಪೇರ್ ಮಾಡಿದ್ರೆ ಬಾಯ್ಸಿಗೆ. ಸೊ ಹಂಗಾಗಿ ಏನು ತೊಂದರೆ ಇಲ್ಲ. ನಾವು ಆರಾಮಾಗಿ ನೀವು ಇದು ಗರ್ಲ್ಸ್ ಕೂಡ ಆದ್ರೂ ಬಂದು ನೀವು ಇಲ್ಲಿ MBBS ಸ್ಟಡಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಮಸ್ಕಾರ ಎಲ್ಲರಿಗೂ, ನಾನು ಲಿಖಿತ್ ಗೌರವ್ ಮೈಸೂರಿಂದ. ನೀಟ್ ಅಂದಮೇಲೆ ಎಲ್ಲರಿಗೂ ಡೌಟ್ ಇರುತ್ತೆ ಏನು ಮಾಡಬೇಕು ಎಲ್ಲಿ ಹೋಗ್ಬೇಕು ಅಂತ. ಈ ಸತಿ ನೀಟ್ ಬೇರೆ ಎಲ್ಲ ಸ್ಕ್ಯಾಮ್ ಬೇರೆ ಆಗಿತ್ತು. ಸೊ ನಾನು ಹಂಗೆ ಹುಡುಕ್ತಿದ್ದೆ, ಗೂಗಲೆಲ್ಲ ಹುಡುಕ್ದೆ, ಆನ್ಲೈನ್ ಮಾಡಿದೆ. ನನಗೆ ಮೆಡಿಕಲ್ ಓವರ್ಸೀಸ್ ಸಿಕ್ಕಿತ್ತು, ಕನ್ಸಲ್ಟೆನ್ಸೀಸ್ ವೆರಿ ರೆಕಮೆಂಡೆಡ್, ಒಳ್ಳೆ ರಿವ್ಯೂಸ್ ಇತ್ತು. ಸೊ ಐ ಚೂಸ್ ಇಟ್ಸ್ ದ ಬೆಸ್ಟ್ ವ್ಯೂ ಇನ್ ಕರ್ನಾಟಕ. ಬೇರೆ ಕನ್ಸಲ್ಟೆನ್ಸಿ ಥರ ಫ್ರಾಡ್ ಮಾಡಲ್ಲ, ಎಕ್ಸ್ಪೆಕ್ಟೇಷನ್ ಒಂಥರ ಇರುತ್ತೆ, ಹೇಳೋದು ಒಂಥರ ಮಾಡಲ್ಲ. ಇಲ್ಲಿ ಬಂದು ನಮಗೆ ಎವ್ರಿ ಸ್ಟೆಪ್ ಪ್ರೊಸೆಸಲ್ಲೂ ಗೈಡ್ ಮಾಡ್ತಾರೆ. I chose this consultancy mainly because of seniors I met also. So I felt very trustable consultancy for this medical overseas. ಇವರು ಒಂದೊಂದು ಸ್ಟೆಪ್ ಗೈಡ್ ಮಾಡ್ತಾರೆ, ಎಲ್ಲ ಡಾಕ್ಯುಮೆಂಟ್ಸ್ಗೂ ನಮ್ಮ ಜೊತೆ ಇರ್ತಾರೆ, ಹೆಂಗೆ ಫಿಲ್ ಔಟ್ ಮಾಡಬೇಕು, ಹೆಂಗೆ ಮುಂದೆ ಸ್ಟೆಪ್ ಹೋಗ್ಬೇಕು ಅಂತಲೇ ಹೇಳ್ತಾರೆ. ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ದೀಪ್ತಿ ಶ್ರೀ, ಬೆಂಗಳೂರಿಂದ. ನಾನು ಮೆಡಿಕಲ್ ಓವರ್ಸೀಸ್ ಆನ್ಲೈನಲ್ಲಿ ಸರ್ಚ್ ಮಾಡಿದಾಗ ತುಂಬ ಒಳ್ಳೆ ರಿವ್ಯೂಸ್ ಸಿಕ್ಕಿತ್ತು. ಸೊ ನನಗೆ ಸುಮಾರು ಜನ ಬೇರೆ ಅಬ್ರಾಡ್ಗೆ ಹೋಗಿ ಸ್ಟಡಿ ಮಾಡೋರೆಲ್ಲರನ್ನೂ ಕೇಳಿ ನೋಡಿದಾಗ ಅದೆಲ್ಲ ತುಂಬ ಫ್ರಾಡ್ ಇತ್ತು, ಏಜೆನ್ಸೀಸ್ ಎಲ್ಲ. ಸೊ ನಾನು ಸರ್ಚ್ ಮಾಡಿ ನೋಡಿದೆ, ರಿವ್ಯೂಸ್ ಎಲ್ಲ ಚೆನ್ನಾಗಿ ಬಂದಿತ್ತು. ಸೊ ನಾನು ಲಕ್ಷ್ಮೀಕಾಂತ್ ಸರ್ ಅವ್ರ ಕಡೆಯಿಂದ ಬಂದಿದ್ದು. ಸೊ ಇಟ್ ವಾಸ್ ಗುಡ್, ಫುಲ್ ಡಾಕ್ಯುಮೆಂಟೇಷನಿಂದ ಎಲ್ಲ ಪ್ರೊಸೆಸ್ A to Z. ಏರ್ಪೋರ್ಟ್ ಬಂದು ಪಿಕ್ ಮಾಡ್ತಾರೆ, ಇಲ್ಲಿ ಎಲ್ಲ ಸರೇ ನೋಡ್ಕೊತಾರೆ. ಇಟ್ ವಾಸ್ ಅ ಗುಡ್ ಏಜೆನ್ಸಿ. ಬ್ಯಾಂಗ್ಳೂರಲ್ಲಿ ತುಂಬ ಫ್ರಾಡ್ ಏಜೆನ್ಸೀಸ್ ಇರುತ್ತೆ. ಮೆಡಿಕಲ್ ಓವರ್ಸೀಸ್ ಒಂದು ತುಂಬ ಟ್ರಸ್ಟೆಡ್ ಏಜೆನ್ಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಲೈವ್ ಎಕ್ಸಾಂಪಲ್ಸ್ ನಾನು ನೋಡಿದ್ದೀನಿ. ನನ್ನ ಫ್ರೆಂಡ್ಸ್ ಕೂಡ ಅಬ್ರಾಡ್ಗೆ ಹೋಗಿ ಸ್ಟಡಿ ಮಾಡಿದ್ದಾರೆ. ಅವರೆಲ್ಲ ಹೇಳ್ತಿರ್ತಾರೆ ಏನು ಟೇಕ್ ಕೇರ್ ತೊಗೊಳಲ್ಲ, ಅವರು ಜಸ್ಟ್ ಅಡ್ಮಿಷನ್ ಒಂದು ಮಾಡಿಸ್ಕೊಡ್ತಾರೆ. ಅದು ಬಿಟ್ಟರೆ ಯಾವ ಇನ್ಚಾರ್ಜ್ ತೊಗೊಳಲ್ಲ ಡಾಕ್ಯುಮೆಂಟೇಷನ್ ಪ್ರೊಸೆಸಲ್ಲಿ, ಈವನ್ ಎನಿಥಿಂಗ್. ಅದಾದಮೇಲೆ ಅವ್ರು ಅಲ್ಲಿ ಹೋಗಿ ಏನಾದರೂ ಕೇಳಿದ್ರು ಕೂಡ ಯಾವುದಕ್ಕೂ ಹೆಲ್ಪ್ ಮಾಡಲ್ಲ ಅಂತ ಹೇಳ್ತಾರೆ. ಅದು ಮೆಡಿಕಲ್ ಓವರ್ಸೀಸ್ ಅವರು ಹಂಗೆ ಮಾಡಲ್ಲ ಸರ್. ಸ್ಟಾರ್ಟಿಂಗ್ ನಾವು ಅಡ್ಮಿಷನ್ ಪ್ರಾಸೆಸ್ಸಿಂದ ಹಿಡಿದು ಇಲ್ಲಿಗೆ ಬಂದು ಎಲ್ಲ ಸರೇ ನೋಡ್ಕೊಳ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಫ್ರೆಂಡ್ಸ್ ಹೇಳ್ದಂಗೆ ನೀವೇ ಕೇಳಿದ್ದೀರಾ ನಮ್ಮ ಮೆಡಿಕಾನ್ ಓವರ್ಸೀಸ್ ಹೆಂಗಿದೆ ಏಜೆನ್ಸಿ, ವೆರಿ ಟ್ರಸ್ಟಬಲ್ ಏಜೆನ್ಸಿ ಅಂತ. ನಾವು ಇಲ್ಲಿ ಬಂದಂಗೆ ನಿಮ್ಗೆ ಬೇಕಾಗಿರೋ ಪ್ರಾಬ್ಲಮ್ಸ್ ಏನು ಫೇಸ್ ಆಗಿತ್ತು ನಮಗೆ ಅದನ್ನೇ ಹೇಳ್ತೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರಾಬ್ಲಮ್ ಆಗಿರೋದು ಕೋಲ್ಡ್. ಇಲ್ಲಿ ತುಂಬ ಎಕ್ಸ್ಟ್ರೀಮ್ ಕೋಲ್ಡ್ ಇರುತ್ತೆ. ನಾವು ಅಡ್ಜಸ್ಟ್ ಆಗ್ಬೋದು ಅಂತೆಲ್ಲ ಅಂದ್ಕೊಂಡು ಬಂದರೆ ಆಗೋದಿಲ್ಲ. ಇಲ್ಲಿ ಬಂದಂಗೆ ಜಾಸ್ತಿ ಟೆಂಪ್ರೇಚರ್ ತುಂಬ ಕಮ್ಮಿ ಇರುತ್ತೆ. ಅದಾದಮೇಲೆ ನಮಗೆ ಅಡ್ಜಸ್ಟ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ನಾವು ಪ್ರಾಪರ್ ಹೆಲ್ತ್ ಕೇರ್ ಮಾಡ್ಕೊಂಡಿರ್ಬೇಕಾಗತ್ತೆ. ಪ್ಲಸ್ ನಮಗೆ ಯಾವಾಗಲೂ ಸರ್ ಒಂದು ಗೈಡ್ಲೈನ್ ಥರ ಇರ್ತಾರೆ, ನಮ್ಗೆ ಯಾವಾಗ ಬೇಕಾದಾಗೆಲ್ಲ ನಮ್ಮ ಗೈಡಿಂಗ್ ಪೋಲ್ ಥರ ಇರ್ತಾರೆ ಸರ್ ನಮಗೆ. ಆಮೇಲೆ ನಾವು ಇವಾಗ ರಷ್ಯಾನ ಕಂಪೇರ್ ಮಾಡಿದ್ರೆ ರಷ್ಯಾದಲ್ಲಿ ಇನ್ನೂ ಜಾಸ್ತಿ ಮೈನಸ್ ಟೆಂಪ್ರೇಚರ್ಸ್ಗೆ ಹೋಗ್ಬಿಡುತ್ತೆ. ಬಟ್ ಇಲ್ಲಿ ಜಾರ್ಜಿಯಾದಲ್ಲಿ ರಷ್ಯಾ ಅಷ್ಟು ಕಮ್ಮಿ ಹೋಗಲ್ಲ. ಸೊ ಇಟ್ ಈಸ್ ಬೇರಬಲ್, ಇಟ್ಸ್ ಅ ಗುಡ್ ಪ್ಲೇಸ್ ಫಾರ್ ಸ್ಟಡಿಯಿಂಗ್ MBBS. ಆಮೇಲೆ ಇನ್ನು ಪ್ರಾಬ್ಲಮ್ಸ್ ಏನು ಫೇಸ್ ಮಾಡ್ಬೋದು ನಾವು ಅಂದರೆ, ಇದು ಇವಾಗ ಅವ್ನು ಹೇಳ್ದಂಗೆ ಕೋಲ್ಡ್, ಬಿಕಾಸ್ ಇದು ವೆದರ್ ಏನೇ ಆಗಲಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಆ್ಯಂಡ್ ವಿಚ್ ಇಸ್ ಫಾರ್ ಬೆಟರ್ ದೆನ್ ರಷ್ಯಾ, ಬಿಕಾಸ್ ಅಲ್ಲೆಲ್ಲ ಮೈನಸಲ್ಲಿ ಇರುತ್ತೆ ಆಲ್ಮೋಸ್ಟ್ ಆಲ್ ದ ಟೈಮ್. ಬಟ್ ಇಲ್ಲಿ ಹಂಗಿರಲ್ಲ, ಇಟ್ ಈಸ್ ವೆರಿ ಫ್ರೆಂಡ್ಲಿ, ಆಲ್ಮೋಸ್ಟ್ ಬ್ಯಾಂಗ್ಳೂರ್ ವೆದರ್ ಥರ ಇರುತ್ತೆ. ಸೊ ಲೈಕ್ ನಾಟ್ 24/7 ಇಲ್ಲೇನು ಸ್ನೋ ಬೀಳ್ತಾ ಇರಲ್ಲ. ಅದಕ್ಕೆ ಇಟ್ ಈಸ್ ಫಾರ್ ಬೆಟರ್ ದ್ಯಾನ್ ರಷ್ಯಾ ಕಂಪೇರ್ ಮಾಡಿದ್ರೆ. ಆಮೇಲೆ ಇಲ್ಲಿ ನೆಕ್ಸ್ಟ್ ಏನು ಪ್ರಾಬ್ಲಮ್ ಫೇಸ್ ಮಾಡ್ಬೋದು ಅಂದರೆ, ನಾವು ಸ್ವಲ್ಪ ಫುಡ್ ಮಾಡ್ಬೋದು. ಯಾಕಂದರೆ ಏನೇ ಆಗಲಿ ನಮ್ಮದು ಇಂಡಿಯಾದಲ್ಲಿ ಸಿಗೋ ಫುಡ್ಡು ಬೇರೆ, ಇಲ್ಲಿ ಹೊರಗಡೆ ಸಿಗೋ ಫುಡ್ಡು ಬೇರೆ. ಬಟ್ ಅದಕ್ಕೆ ನಮ್ಮದು ಮೆಡಿಕಾನ್ ಹಾಸ್ಟೆಲ್ಲು ಸರು ಪ್ರಾಪರಾಗಿ ಫುಡ್ಡು ನಮಗೆ ನಮ್ಮ ಇಂಡಿಯಾಯಿಂದನೇ ಶೆಫ್ಗಳಿಂದ ಕರೆಸ್ಬಿಟ್ಟು ಎಲ್ಲ ಫುಡ್ಡೆಲ್ಲ ನಮಗೆ ಮೆಸ್ಸಲ್ಲಿ ಕುಕ್ ಮಾಡಿಬಿಟ್ಟು, ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಇಂಡಿಯನ್ ಫುಡ್. ಆ್ಯಂಡ್ ಇಟ್ ಈಸ್ ಲೈಕ್ ವಿಚ್ ಈಸ್ ವೆರಿ ಲೈಕ್ ಹೆಲ್ಪ್ಫುಲ್ ಫಾರ್ ದಿ ಇಂಡಿಯನ್ಸ್ ಹೂ ಆರ್ ಕಮ್ಮಿಂಗ್ ಟು ಸ್ಟಡಿ ಹಿಯರ್. ಸೊ ಮೆಡಿಕಲ್ ಓವರ್ಸೀಸ್ ಚೂಸ್ ಮಾಡೋ ಕನ್ಸಲ್ಟೆನ್ಸಿ ಬೆನಿಫಿಟ್ಸ್ ಏನಂದರೆ, ದ ಹಾಸ್ಟೆಲ್ ದೇ ಗಿವ್ ಸೌತ್ ಕರ್ನಾಟಕ, ಸೌತ್ ಇಂಡಿಯಾ ಎಲ್ಲ ಸ್ಟೂಡೆಂಟ್ಸ್ ಒಟ್ಟಿಗೆ ಇರ್ತಾರೆ. ವಿ ಫೀಲ್ ಹೋಮ್ಲಿ ಇಂದ ಎಲ್ಲ ಕರ್ನಾಟಕ ಸ್ಟೂಡೆಂಟ್ಸ್ ಒಟ್ಟಿಗೆ ಇದ್ದಾಗ ಸ್ವಲ್ಪ ಸೇಫ್ ಅನಿಸುತ್ತೆ, ಫ್ಯಾಮಿಲಿ ಮಿಸ್ ಮಾಡ್ಕೊಳಲ್ಲ. ಸರ್ ಬೇರೆ ಫುಡ್ ನಾವು ಅಡ್ಜಸ್ಟ್ ಆಗೋ ತನಕ ಚೆಫ್ ಕರ್ನಾಟಕದಿಂದ ಶೆಫ್ ಕರೆಸ್ತಿದ್ದಾರೆ, ನಾರ್ತ್ ಇಂಡಿಯಿಂದ ಶೆಫ್ ಕರೆಸ್ತಿದ್ದಾರೆ. ನಮಗೆ ಏನೇನಾಗುತ್ತೋ ಇಸ್ ಜಸ್ಟ್ ಒನ್ ಕಾಲ್ ಅವೇ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತಿದ್ದಾರೆ. ನಮಗೆ ಸಿಕ್ಕಿರೋ ಆಪ್ಷನ್ಸ್ ಬೇರೆ ಕಂಟ್ರಿಗಿಂತ ಜಾರ್ಜಿಯಾಸ್ ಬೆಸ್ಟ್ ಲಿವೇಬಲ್ ಹ್ಯಾಬಿಟಬಲ್ ಕಂಟ್ರಿ ಅಂತ ಹೇಳ್ಬೋದು. ಸೊ ಕಿಶನ್, ಬ್ಯಾಂಗ್ಳೂರಿಂದ ನೀನು ಜಾರ್ಜಿಯಾಗೆ ಬಂದಿರ್ತಾನೆ ಎಲ್ಲರೂ. ಸೊ ಅದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ಬೋದು ನೀನು? ನಾವು ಅಲ್ಲಿ ಬ್ಯಾಂಗ್ಳೂರ್ ಏರ್ಪೋರ್ಟ್ ಹತ್ರ ಮೆಡಿಕಲ್ ಓವರ್ಸೀಸ್ ವೆಯ್ಟ್ ಮಾಡ್ತಿದ್ವಿ. ಸೊ ನಾವು ಹಾಗೆ ಅಲ್ಲಿಂದ ಬೋರ್ಡ್ ಮಾಡಿದ್ವಿ. ಮತ್ತು ಡೆಲ್ಲಿದು ಒಂದು 5 hours ಲೇಓವರ್ ಫ್ಲೈಟ್ ತೊಗೊಂಡ್ರಿ. ಸೊ ಡೆಲ್ಲಿಯಲ್ಲಿ ಲ್ಯಾಂಡ್ ಆಗಿ ಡೆಲ್ಲಿಯಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಅಲ್ಲಿಂದ ಸ್ಟ್ರೇಟ್ ಟು ತಿಬ್ಲಿಸಿ ಬಂದ್ವಿ. ಅಲ್ಲಿ ಆಲ್ರೆಡಿ ಲಕ್ಷ್ಮೀಕಾಂತ್ ಸರ್ ಅವರು ನಮ್ಗೆ ವೆಯ್ಟ್ ಮಾಡ್ತಾಯಿದ್ರು. ಸೊ ಈಸಿ ಟ್ರಾನ್ಸ್ಪೋರ್ಟ್ ಇತ್ತು.
ಬೆಳಗ್ಗೆ ಬಂದ ತಕ್ಷಣ ಮ್ಯಾಮ್ ಅಲ್ಲೇ ಇದ್ದರು. ನಮ್ಮದು ಡಾಲರ್ಸ್ ಎಕ್ಸ್ಚೇಂಜ್ ಆಗಲಿ ಎಲ್ಲ ಆಗಲಿ ಮ್ಯಾಮ್ ಇನ್ಚಾರ್ಜ್ ತೊಗೊಂಡು ಎಲ್ಲ ಮಾಡಿಸಿ ನಮಗೆ ಅಲ್ಲಿ ಏರ್ಪೋರ್ಟಲ್ಲೇ ಎಲ್ಲ ಕೊಟ್ಟರು. ಅದಾದಮೇಲೆ ಡೆಲ್ಲಿಯಿಂದ ಫ್ಲೈಟ್ ಇತ್ತು, ಡೆಲ್ಲಿಯಲ್ಲಿ ಲೇವರ್ ಆಗಿ ನೆಕ್ಸ್ಟ್ ನಾವು ಟಿಬ್ಲಿಸ್ ನೈಟ್ ಬಂದ ತಕ್ಷಣ ಸರ್ ನಮಗೋಸ್ಕರ ಪಿಕ್ ಮಾಡಲಿಕ್ಕೆ ಕಾಯ್ತಾಯಿದ್ರು. ಆಮೇಲೆ ಇಲ್ಲಿ ಬಂದಾದಮೇಲೆ ನಮಗೆ ಸರ್ ಬಂದುಬಿಟ್ಟು ಪಿಕ್ ಮಾಡಿ ನಮಗೆ ವೆಯ್ಟ್ ಮಾಡ್ತಾಯಿದ್ರು ಆಲ್ರೆಡಿ ಏರ್ಪೋರ್ಟ್ ಹತ್ರ. ಆಮೇಲೆ ನಮಗೆ ಎಲ್ಲ ಸೀನಿಯರ್ಸ್ ಬಂದಿದ್ದರು, ಸೊ ದಟ್ ನಮಗೆ ಎಲ್ಲರಿಗೂ ಒಟ್ಟಿಗೆ ನಾವು ಗ್ರೂಪಲ್ಲಿ ಬಂದಿದ್ವಿ. ಸೊ ನಾವು ಜಸ್ಟ್ ಸರ್ ಒಬ್ಬರೇ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ನಮ್ಮ ಸೀನಿಯರ್ಸ್ ಎಲ್ಲ ಬಂದಿದ್ದರು. ಅವರು ನಮಗೆ ಎಲ್ಲ ಒನ್ ಬೈ ಒನ್ ಕ್ಯಾಬಲ್ಲಿ ನಮಗೆ ಟ್ಯಾಕ್ಸೀಸ್ ಎಲ್ಲ ಬುಕ್ ಮಾಡಿ ನಮಗೆ ಹಾಸ್ಟೆಲಿಗೆ ಕರ್ಕೊಂಬಂದರು. ಹಾಸ್ಟೆಲಲ್ಲಿ ಬಂದಮೇಲೆ ನಮಗೆ ಡಿನ್ನರ್ ಎಲ್ಲ ಪ್ರೊವೈಡ್ ಮಾಡಿದರು. ಸೊ ಊಟ ಎಲ್ಲ ಮಾಡಿಕೊಂಡು ನಮಗೆ ನಮ್ಮ ರೂಮ್ಸ್ ಎಲ್ಲ ಪ್ರೊವೈಡ್ ಮಾಡಿದರು. ಥಿಂಗ್ಸ್ ಏನೇನು ಬೇಕೋ ಇಮಿಡಿಯೇಟ್ಲಿ ಯೂಸ್ ಆಗೋಕ್ಕೆ ಅದನ್ನೆಲ್ಲ ಆಲ್ರೆಡಿ ಸರ್ ಅವೈಲೇಬಲ್ ಕೊಟ್ಟಿದ್ರು. ಸೊ ಲಿಖಿತ್, ನೀನು ಆಫ್ಟರ್ ಜಾರ್ಜಿಯಾ ಬಂದಮೇಲೆ ಏನು ಡಾಕ್ಯುಮೆಂಟೇಷನ್ ವರ್ಕ್ಸ್ ಮಾಡಿದೆಯಾ ನಿಮ್ಮ ಯೂನಿವರ್ಸಿಟಿಗೆ ಹೋಗಿ? ಅದು ಯಾವ ಥರ ಇತ್ತು ಪ್ರೋಸೆಸ್ ಎಕ್ಸ್ಪ್ಲೇನ್ ಮಾಡ್ಬೋದಾ? ಸೊ ಜಾರ್ಜಿಯಾ ಬಂದಾಗ ನಾವು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಟೆಂಪ್ರರಿ ರೆಸಿಡೆನ್ಸ್ ಕಾರ್ಡ್ ಅಂತ ಅದಕ್ಕೆ ನಮ್ಮ ಕನ್ಸಲ್ಟೆನ್ಸಿ ಕಾಲೇಜಿಗೆ ಕರ್ಕೊಂಡೋಗಿ ಗ್ರೂಪಲ್ಲಿ ಕರ್ಕೊಂಡೋಗಿ ಡಾಕ್ಯುಮೆಂಟ್ಸ್ ತಗೊಬಂದು TRC ಪ್ರೊಸೆಸ್ನ ಮಾಡಿಸ್ತಿದ್ರು. ಆಲ್ ದ ಬ್ಯಾಂಕ್ ಅಕೌಂಟ್ ಮಾಡಿಸಿ, ಸಿಮ್ ಕೊಡಿಸಿ, ಎಲ್ಲ ಕಂಫರ್ಟೇಬಲ್ ನೆಸಿಟೀಸ್ ಎಲ್ಲ ಕೊಟ್ಟು ಹಾಗೆ ನಮ್ಮ ಎವ್ರಿ 2 days ಚೆಕ್ ಇನ್ ಮಾಡಿಸಿ ಎಲ್ಲ ಕಂಫರ್ಟೇಬಲ್. ಸೊ ಕಿಶನ್, ನಾನು ಈಗ ಏನು ಕ್ವಶನ್ ಕೇಳ್ಬೇಕಂತ ಇದ್ದೀನಿ ಅಂದರೆ, ಸೊ ನೀಟಲ್ಲಿ ಯಾರ್ಯಾರು ಮಾರ್ಕ್ಸ್ ಚೆನ್ನಾಗಿ ತೊಗೊಂಡ್ಬಿಟ್ಟು, ಸೊ ಕೆಲವೊಬ್ಬ ಸ್ಟೂಡೆಂಟ್ಸಲ್ಲಿ ಏನಿರುತ್ತೆ ಅಂದರೆ ಇನ್ನೊಂದ್ಸಲಿ ಲಾಂಗ್ ಟರ್ನ್ ಮಾಡಬೇಕಂತ ಮೆಂಟಾಲಿಟಿ ಇರುತ್ತೆ. ಸೊ ಹಾಗಾಗಿ ನೀನು ಈಗ ಆ ಸಿಚುವೇಶನ್ನ ಪಾಸ್ ಮಾಡಿ ಬಂದಿದೆಯಲ್ಲ, ನೀನು ಏನು ಸಜೆಷನ್ ಕೊಡ್ಬೋದು ಆ ಸ್ಟೂಡೆಂಟ್ಸಲ್ಲಿ ಯಾರ್ಯಾರು ಈಗ ನೀಟ್ ಬರೆದ್ಬಿಟ್ಟು ಚೆನ್ನಾಗಿ ಮಾರ್ಕ್ಸ್ ತೊಗೊಂಡು ಇಂಡಿಯಾದಲ್ಲಿ ತಗೊಂಡಿದ್ರೆ ಓಕೆ ಗುಡ್, ಬಟ್ ಮಾರ್ಕ್ಸ್ ಕಮ್ಮಿ ಆಗಿ ಸೀಟ್ ಸಿಗಲಿದ್ದವರಿಗೆ ಏನು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀಯಾ? ಸೊ ಇವಾಗ ಮಾರ್ಕ್ಸ್ ಚೆನ್ನಾಗಿ ತೆಗೆದಿದ್ದೀರಾ, ಆದರೆ ಇವಾಗ ನೀವು ಈ ಇಯರೇ ಕಟ್ ಆಫ್ ನೋಡಿದರೆ ಫುಲ್ ಹೈ ಕಟ್ ಆಫ್ ಇದೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಸೊ ಆ ಕಟ್ ಆಫ್ನ ನಿಮಗೆ ಬೀಟ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಇಯರ್ ಅಂತೂ ಇನ್ನೂ ಇನ್ಕ್ರೀಸ್ ಆಗೇ ಆಗುತ್ತೆ, ಬಿಕಾಸ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ, ಇನ್ಕ್ರೀಸ್ ಹೈ ಆಗೇ ಆಗುತ್ತೆ ಕಟ್ ಆಫು. ಇಲ್ಲ ಕ್ವಶನ್ಸ್ ಡಿಫಿಕಲ್ಟಿ ಆಫ್ ದ ಎಕ್ಸಾಮಿನೇಷನ್ ತುಂಬ ಜಾಸ್ತಿ ಆಗುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಇದೆ, ನೀವು ಜಾಸ್ತಿ ಸ್ಕೋರ್ ಮಾಡ್ತೀರಾ, ನಿಮ್ಗೆ ಮತ್ತೆ ಮಾಡೇ ಆಗುತ್ತೆ ಅಂದ್ಬಿಟ್ಟಿದ್ರೆ ನೀವು ಮಾಡ್ಬೋದು. ನಿಮ್ಗೆ ಲಾಂಗ್ ಟರ್ಮ್ ಆಪ್ಷನ್ ಇದು ಕೂಡ ಮಾಡ್ಬೋದು. ನೀವು 2-3 times ಲಾಂಗ್ ಟರ್ಮ್ ತೊಗೊಂಡು ಕೂಡ ಈ ಕಡೆ ಈ ಕಂಟ್ರಿಗೆ ಬರ್ಬೋದು ನೀವು. ಸೊ ಕೆಲವೊಬ್ರು ಇರ್ತಾರೆ ಫಸ್ಟ್ ಅಟೆಂಪ್ಟಲ್ಲಿ ನಾವು ಮಾಡ್ತೀವಿ ಅಂತ ತೊಗೊತಾರೆ, ಸರಿ ಓಕೆ. ಸೊ ಅವರಿಗೂ ಆಗಲಿಲ್ಲ ಅಂತಂದರೆ? ಅವ್ರಿಗೂ ಆಗಿಲ್ಲ ಅಂದ್ರೂ ಇಲ್ಲಿ ಬಂದು ನೀವು ಯಾವ ಯೂನಿವರ್ಸಿಟಿ ಬೇಕಾದ್ರೂ ಚೂಸ್ ಮಾಡಿ ಮಾಡ್ಬೋದು. ಆ ಆಪ್ಷನ್ನು ಇರುತ್ತೆ ನಿಮಗೆ. ನೀವು ಆ ಥರ ಚಾನ್ಸ್ ತೊಗೊಬೋದು. ಸೊ ಕೆಲವ್ರು ಇರ್ತಾರೆ, ನನ್ನ ಥರ ಫಾರ್ ಎಕ್ಸಾಂಪಲ್ ನನಗೆ 1 year ವೇಸ್ಟ್ ಮಾಡೋದು ನನಗೆ ಇಷ್ಟ ಇದ್ದಿಲ್ಲ, ನಮ್ಮ ಪೇರೆಂಟ್ಸ್ಗೂ ಹಂಗೆ ಇತ್ತು. ಸೊ ನಾ ಇಲ್ಲಿಗೆ ಡೈರೆಕ್ಟಾಗಿ ಬಂದ್ಬಿಡೋಣ ಅಂದ್ಬಿಟ್ಟು ಬಂದೆ ಈ ಕಡೆಗೆ. ಸೊ ಲಿಖಿತ್, ನಿನಗೂ ಕೂಡ ಸೇಮ್ ಕ್ವಶನ್ನೇ. ಸೊ ಈಗ ಯಾರ್ಯಾರು ನೀಟ್ ಬರ್ತಿದ್ದಾರೋ 2025 ಅಪ್ಕಮಿಂಗ್ ಆಗಿ, ಸೊ ಫಸ್ಟ್ ಅಟೆಂಪ್ಟ್ ಸೆಕೆಂಡ್ ಅಟೆಂಪ್ಟ್ ಏನೇ ಆದರೂ ಪರವಾಗಿಲ್ಲ, ಸೊ ಅವರಿಗೆ ನೀನು ಆ್ಯಸ್ ಎ ಸ್ಟೂಡೆಂಟ್ ಆಗಿ ನೀನು ಅವರಿಗೆ ಏನು ಸಜೆಷನ್ ಕೊಡ್ತೀಯಾ ಈಗ? ಸೊ ಈ ರೀಸೆಂಟ್ಲಿ ನನ್ನ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದರೆ 2024 ನೀಟ್ ಸ್ಕ್ಯಾಮ್ ಆಗೋದ್ರಿಂದ ನಮಗೆ ಗೊತ್ತಿರೋಂಗೆ 25 lakhs ಎಂಟ್ರೀಸ್ ಆಗಿದೆ. 2025 ಇನ್ನೂ ನೀಟ್ ಕಟ್ ಆಫ್ ಜಾಸ್ತಿ ಆಗುತ್ತೆ, ಕ್ವಶನ್ಸ್ ಇನ್ನೂ ಸ್ಟ್ರಿಕ್ಟ್ ಆಗುತ್ತೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ಪೀಪಲ್ ಚಾಯ್ಸ್. ಅವ್ರು ಅಲ್ಲೇ ಎತ್ಕೊಂಡು ಅವ್ರ ಕಾನ್ಫಿಡೆನ್ಸು, ಅವ್ರ ಎಬಿಲಿಟಿ, ಅವ್ರ ಕೆಪಾಸಿಟಿ ಗೊತ್ತಿದೆ ಅಲ್ಲೇ ಮಾಡ್ಬೋದು. ಬಟ್ ಎಷ್ಟೊಂದು ಜನಗೆ ಕರ್ನಾಟಕ ಎಸ್ಪೆಷಲಿ ಮೈಂಡ್ ಸೆಟ್ ಇದೆ ದಟ್ ಅಬ್ರಾಡಲ್ಲಿ MBBS ಆಗುತ್ತಾ, ಮಾಡಿದರೆ ಇಲ್ಲಿ ಇಂಡಿಯಾಗೆ ಸುಮಾರು ಪೇರೆಂಟ್ಸ್ಗೂ ಕೂಡ ಇದೇ ಕ್ವಶನ್ ಇರೋದು, MBBS ಅಬ್ರಾಡಿಗೆ ಹೋಗಿ ಮಾಡ್ಬೋದಾ? ಎಸ್, ಮಾಡ್ಬೋದು. ಈಗ ಸುಮಾರು ಮೆಡಿಕಾನ್ ಓವರ್ಸೀಸ್ 16 years ಕಳಿಸ್ತಾ ಇದ್ದಾರೆ, 2009 ಕಳಿಸ್ತಾ ಇದ್ದಾರೆ ಟೋಟಲ್ ಆಗಿ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ. ಸೊ ಮೇನ್ ಮೆಡಿಕಾನ್ ಓವರ್ಸೀಸ್ ಇಂಡಿಯಾದಲ್ಲೂ ಆಫೀಸ್ ಇದೆ. ಸೊ ಇಲ್ಲಿ ಜಾರ್ಜಿಯಾದಲ್ಲಿ ಮೆಡಿಕಾನ್ ಹಾಸ್ಟೆಲ್ ಅಂತ ಹೇಳಿ ಕಂಪ್ನಿ ಕೂಡ ಓಪನ್ ಮಾಡಿದ್ದಾರೆ. ಸೊ ಏನು ತೊಂದರೆ ಇಲ್ಲ. ಸೊ ಏನು ಹೆದರ್ಕೊಳಂಗಿಲ್ಲ. ನಾನೇ ಲೈವ್ ಎಕ್ಸಾಂಪಲ್, ನನ್ನ ಕೊಲೀಗ್ಸ್ ಲೈವ್ ಎಕ್ಸಾಂಪಲ್ ಅನ್ಬೋದು. MBBS ಅಪ್ಲೋಡ್ ಮಾಡ್ಬೋದು, ಏನೇ ತೊಂದರೆ ಇಲ್ಲದೆ ಇಲ್ಲಿ ಬರುವುದು. ಇಂಡಿಯಾಗಿಂತ ಚೀಪ್ ಇರುತ್ತೆ, ಮೋರ್ ಇಂಟರ್ನ್ಯಾಷನಲ್ ಎಕ್ಸ್ಪೋಷರ್, ಮೋರ್ ಎಕ್ಸ್ಪೀರಿಯನ್ಸ್ ಫ್ಯೂಚರ್ ಡಾಕ್ಟರ್ಸ್ ಇರುತ್ತೆ. ಇಂಡಿಯಾದಲ್ಲಿ ಇಟ್ಸ್ ಲೈಕ್ one ಕ್ಲಾಸಲ್ಲಿ 150 ಸ್ಟೂಡೆಂಟ್ಸ್ ಇರ್ತಾರೆ, 1 ಟೀಚರ್ಸ್ ಜೊತೆ ಎಕ್ಸ್ಪೀರಿಯನ್ಸ್ ಇರಲ್ಲ, ನಾವು ಮಾತಾಡೋಕ್ಕಾಗಲ್ಲ. ಆದರೆ ಜಾರ್ಜಿಯಾದಲ್ಲಿ ಒಂದು ಬ್ಯಾಚಲ್ಲಿ 20 ಜನ ಸ್ಟೂಡೆಂಟ್ಸು ನೀಟಾಗಿ ಟೀಚ್ ಮಾಡ್ತಾರೆ. ಆಮೇಲೆ ಇಂಗ್ಲೀಷ್ ಟೀಚಿಂಗ್ ಸ್ಟಾಫ್ ಇರುತ್ತೆ. ಜಾರ್ಜಿಯಾದಲ್ಲೂ ನಮ್ಮ ಕಾಲೇಜಲ್ಲಿ ಇಂಡಿಯನ್ ಲೆಕ್ಚರ್ಸ್ ಇರ್ತಾರೆ. ಸೊ ಅಬೌಟ್ ಇಯರ್ಸ್ ಲೆಕ್ಕ ಆದ್ರೂ ಇಂಡಿಯಾದಲ್ಲಾದರೂ 5.5 plus ಇಂಟರ್ನ್ಶಿಪ್ ಥರ ಇರುತ್ತೆ. ಸೊ ಇಲ್ಲೂ ಆಲ್ಮೋಸ್ಟ್ ಸೇಮ್ ಒಂದು 6 months ಜಾಸ್ತಿ ಆಗುತ್ತೆ ಅಷ್ಟೇ. ಇಲ್ಲಿ 6 years ಟೋಟಲ್ ಕೋರ್ಸು MBBSದು, 5 years ನಮಗೆ ಕಾಲೇಜಲ್ಲಿ ಹೇಳ್ಕೊಡ್ತಾರೆ. ಅದಾದಮೇಲೆ 1 year ನಮಗೆ ಇಂಟರ್ನ್ಶಿಪ್ ಥರ ಇರುತ್ತೆ. ಸೊ ಆಲ್ಮೋಸ್ಟ್ ಸೇಮೇ ಬರುತ್ತೆ, ನೋ ಪ್ರಾಬ್ಲಮ್ ಅದರಲ್ಲಿ. ಅದಾದಮೇಲೆ
ಸೊ ಯಾರ್ಯಾರು ಆ್ಯಸ್ ಎ ನಾನು ಸ್ಟೂಡೆಂಟ್ ಕೂಡ ಇಲ್ಲಿ 6th ಇಯರ್ MBBS ಕಂಪ್ಲೀಟ್ ಮಾಡಿದ್ದೀನಿ, ಈಗ ಡಿಗ್ರಿ ತಗೊಳಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಸೊ ನಾನು ಕೂಡ ಮೆಡಿಕಾನ್ ಓವರ್ಸೀಸ್ ಇಂದಾನೆ ಬಂದಿರೋದು. 2018 ಬ್ಯಾಚ್ ನಮ್ಮದು. ಫ್ರಮ್ ಅಡ್ಮಿಷನ್ ಇಂದ ಕಂಪ್ಲೀಷನ್ ಆಫ್ ಮೈ ಡಿಗ್ರಿ behind Dr. Lakshmikant sir will be there. So there will be no problem in upcoming student joining to MBBS abroad. ಮತ್ತು ಇಲ್ಲಿ ಜಾರ್ಜಿಯಾದಲ್ಲಿ ಟ್ರಾನ್ಸ್ಪೋರ್ಟೇಷನ್ನು ನೋಡಬೇಕಂದ್ರೆ ಫಾರ್ ಸ್ಟೂಡೆಂಟ್ಸ್ ಇಟ್ ಈಸ್ ವೆರಿ ಫ್ರೆಂಡ್ಲಿ. ಲೈಕ್ ಫಾರ್ ಎಕ್ಸಾಂಪಲ್ ಲೈಕ್ ಆಲ್ಮೋಸ್ಟ್ ಲೈಕ್ ಇಂಡಿಯನ್ ವ್ಯಾಲ್ಯೂವಲ್ಲಿ ನೋಡಿದರೆ ಬರೀ ಒಂದು 6 ರೂಪೀಸಲ್ಲಿ 1.5 hours ನಾವು ಸ್ಟೂಡೆಂಟ್ಸು ಎಲ್ಲಾದರೂ ಟ್ರಾವೆಲ್ ಮಾಡ್ಬೋದು. ಬಸ್ಸಸ್ ಅಂತೂ ಎಷ್ಟು ಆನ್ ಟೈಮ್ ಅದು ಎಷ್ಟೊಂದಿದೆ, ಈಸಿ ಆ್ಯಕ್ಸಸ್ ಇದೆ. ಆಲ್ಮೋಸ್ಟ್ ಬಸ್ ಸ್ಟಾಪ್ಸ್ ಆಲ್ಮೋಸ್ಟ್ ಎವ್ರಿ 500 ಮೀಟರ್ಸಿಗೆ ಒಂದೊಂದು ಬಸ್ ಸ್ಟಾಪ್ ಇದೆ. ಸೊ ಎಲ್ಲ ಕಡೆ ಲೈಕ್ ಆರಾಮಾಗಿ ಹೋಗ್ಬೋದು ಇಡೀ ಜಾರ್ಜಿಯಾದಲ್ಲಿ. ಆಮೇಲೆ ಈವನ್ ಮೆಟ್ರೋ ಕೂಡ ಸೊ ಟ್ರಾನ್ಸ್ಪೋರ್ಟೇಷನ್ ಇದೆ. ಲೋಕಲ್ಸ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ದೇ ವಿಲ್ ಹೆಲ್ಪ್ ವಿತ್ ಅಸ್ ಇನ್ ಏನಾದರೂ ನಾವು ಕೇಳಬೇಕು ಅಂತ ಅಂದರೆ ಇಂಗ್ಲೀಷಲ್ಲಿ ಕೂಡ ನಾವು ಕೇಳಿದ್ರೆ ನಮಗೆ ಕಮ್ಯುನಿಕೇಷನ್ ಈಸಿ ಆಗುತ್ತೆ. ಆಮೇಲೆ ಬೇರೆ ಕಂಟ್ರೀಸಲ್ಲೆಲ್ಲ ಎಷ್ಟೊಂದು ಲೈಕ್ ರೇಸಿಸಮ್ ಇದೆ ಅಗೇನ್ಸ್ಟ್ ಇಂಡಿಯನ್ಸ್, ಬಟ್ ಇಲ್ಲಿ ಜಾರ್ಜಿಯಾದಲ್ಲಿ ಆ ಥರ ಏನೂ ಇಲ್ಲ. ದೇ ಆರ್ ವೆರಿ ಫ್ರೆಂಡ್ಲಿ ಆ್ಯಂಡ್ ನಮಗೆ ಏನೇ ಹೆಲ್ಪ್ ಬೇಕಿದ್ರು ದೇ ಆರ್ ವೆರಿ ಫ್ರೆಂಡ್ಲಿ ಆ್ಯಂಡ್ ದೇ ವಿಲ್ ಹೆಲ್ಪ್ ಅಸ್. ಟ್ರಾನ್ಸ್ಪೋರ್ಟೇಷನಲ್ಲಿ ಭಾಳ ಯೂಸರ್ ಫ್ರೆಂಡ್ಲಿ ಇದೆ ಸ್ಟೂಡೆಂಟ್ಸಿಗಂತ. ಆಮೇಲೆ ನೆಕ್ಸ್ಟು ಲಾಸ್ಟ್ ಒನ್ ಪಾಯಿಂಟ್ ಏನಂದರೆ, ಸೊ ಎಲ್ಲರಿಗೆ ಒಂದು ಡೌಟ್ ಇರುತ್ತೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಟಡಿಂಗ್ ಇನ್ ಜಾರ್ಜಿಯಾ ಆ್ಯಂಡ್ ಸ್ಟಡಿಂಗ್ ಇನ್ ಇಂಡಿಯಾ, MBBS ಎಸ್ಪೆಷಲಿ. ಅಬ್ರಾಡ್ ಮತ್ತು ಇಂಡಿಯಾದಲ್ಲಿ ಸ್ಟಡಿ ಮಾಡಿದ್ರೆ ಏನು ಡಿಫ್ರೆನ್ಸ್ ಇರುತ್ತೆ, ಏನು ವ್ಯತ್ಯಾಸ ಇರುತ್ತೆ ಅಂತ ತುಂಬ ಪೇರೆಂಟ್ಸ್ ಆಗಲಿ ಎಲ್ರಿಗೂ ಅದೇ ಡೌಟಿಂದ ಎಷ್ಟೊಂದು ಜನ ಇಂಟ್ರೆಸ್ಟ್ ತೋರಿಸಲ್ಲ ಬರೋದಕ್ಕೆ. ಸೊ ಅಷ್ಟೇನು ಡಿಫ್ರೆನ್ಸ್ ಇಲ್ಲ. ಇಂಡಿಯಾ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ದ ಬೆಸ್ಟ್ ಅಂತ ಅನಿಸುತ್ತೆ. ಆಮೇಲೆ ಸಬ್ಜೆಕ್ಟ್ಸ್ ವೈಸಲ್ಲಾಗಲಿ ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ಲ ಸಬ್ಜೆಕ್ಟ್ಸ್ ಸೇಮೇ ಇರುತ್ತೆ. MBBSಲ್ಲಿ ಇಲ್ಲಿನೂ ಸೇಮೇ ಇರುತ್ತೆ. ಒಂದು ವ್ಯತ್ಯಾಸ ಆದ್ರೂ ಒಂದು 2-3 ಸಬ್ಜೆಕ್ಟ್ಸಲ್ಲಿ ಮಾತ್ರ ಡಿಫ್ರೆನ್ಸಸ್ ಆಗ್ಬೋದು, ಇನ್ನು ಎಂತ್ರೊಳಗೂ ಆಗಲ್ಲ. ಆಮೇಲೆ ಟೆನ್ಷನ್ ತುಂಬ ಸಿಗುತ್ತೆ ಇಲ್ಲಿ. ಆಮೇಲೆ ನೆಕ್ಸ್ಟ್ ಇವಾಗ ಇನ್ನೊಂದು ಡಿಸ್ಅಡ್ವಾಂಟೇಜ್ ಇತ್ತು ಅಂದರೆ ಫಾರಿನ್ ಸ್ಟೂಡೆಂಟ್ಸಿಗೆ, ನಾವು ನಮ್ಮದು ಡಿಗ್ರಿ ಕಂಪ್ಲೀಟ್ ಆದಮೇಲೆ ಅಲ್ಲಿ ಹೋಗ್ಬಿಟ್ಟು ನಾವು ಇಂಡಿಯಾದಲ್ಲಿ ಲೈಸೆನ್ಸ್ ಲೈಕ್ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನಾವು FMG ಅಂತ ಎಕ್ಸಾಮ್ಸ್ ಬರೀತಿದ್ವಿ. ಬಟ್ ಇವಾಗ ಒಂದು ಹೊಸ ರೂಲ್ ಮಾಡಿದ್ದಾರೆ, ನೆಕ್ಸ್ಟ್ ಎಕ್ಸಾಮ್ ಬರೀಬೇಕು ಅಂತ. ಅದಕ್ಕೆ ಇವಾಗ ನಾವೇ ಆಗಲಿ ಜಾರ್ಜಿಯಾದಲ್ಲಿ ಇರೋ ಸ್ಟೂಡೆಂಟ್ಸ್ ಆಗಲಿ ಅಥವಾ ಇಂಡಿಯನ್ ಸ್ಟೂಡೆಂಟ್ಸ್ ಆಗಲಿ, ನಾವು ಯಾರೇ MBBS ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಎಲ್ಲರೂ ನೆಕ್ಸ್ಟ್ ಎಕ್ಸಾಮ್ ಬರೀಲೇಬೇಕು ಇವಾಗ. ಸೊ ಅದಕ್ಕೆ ಇವಾಗ ಏನೂ ಡಿಫ್ರೆನ್ಸ್ ಆಗಲ್ಲ, ಎಲ್ಲ ಡಿಗ್ರಿ ಒಂದೇ. ಸೊ ಇವಾಗ ನಾವು ನಿಮ್ಗೆ ಕೊಡಬೇಕಾಗಿರೋ ಇನ್ಫಾರ್ಮೇಷನ್ಸ್ ಎಲ್ಲ ಕೊಟ್ಟಿದ್ದೀರಿ. ಸೊ ನಮ್ಮ ಪ್ರಕಾರ ನೀವು ಮೆಡಿಕಾನ್ ಓವರ್ಸೀಸ್ ಕಡೆಯಿಂದ ಅಬ್ರಾಡ್ಗೆ ಹೋಗೋದಿದ್ರೆ ಇಟ್ಸ್ ಅ ರಿಯಲಿ ಗುಡ್ ಚಾಯ್ಸ್ ಆ್ಯಂಡ್ ನಿಮಗೆ ಸ್ಮೂತಾಗಿ ಪ್ರಾಸೆಸಿಂಗ್ ಎಲ್ಲ ಆಗೋಗುತ್ತೆ. ಸೊ ಥ್ಯಾಂಕ್ ಯು. ಇವಾಗ ವಿಲ್ ಬಿ ಸೈನಿಂಗ್ ಆಫ್. A doctor from every middle class family. Like, share and subscribe.